ನಮ ಶಿವಾಯ. ಇನ್ನೂ ಒಂದು, ಅವನು ಅಷ್ಟೊಂದೆಲ್ಲ ಒಳ್ಳೇದು ಮಾಡಿದ್ದಾನೆ, ಜನಗಳಿಗೆ ಒಳ್ಳೇದಾಗಿದೆ. ಅವ್ನು ಬರ್ತಾಯಿದ್ರೆ ಏನು ಕಾಲಕ್ಕೆ ಬೀಳೋದೇನು ಎಲ್ಲ ಏನೇನೋ ದೇವರು ಅಂತ ತಲೆ ಮೇಲೆ ಕುದುರಿಸ್ಕೊಂಡ್ರು. ಅದೇ ಕೋರ್ಟಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅವನಿಗೆ ಕೇಸ್ಗೆ ಅರ್ಜಿ ಕ್ಯಾನ್ಸಲ್ ಮಾಡಾಕಿದ್ರು. ಆಯಿತಾ? ಎಲ್ಲಿದ್ದಾನೆ ದೇವರು? ಇವಾಗ ಅವನೇ ದೇವ್ರ ಹತ್ರಕ್ಕೆ ಹೋಗಬೇಕು, ದೇವರೇ ಕಾಪಾಡಪ್ಪ ನನ್ನ ಅಂತ. ಎಲ್ಲಿದ್ದಾನೆ ದೇವರು? ಅದಕ್ಕೆ ಕೇಳ್ತಾ ಇರೋದು, ವೇರ್ ಈಸ್ ಗಾಡ್? ಉಪೇಂದ್ರ ಹೇಳ್ದಂಗೆ ಐ ಆಮ್ ಎ ಗಾಡ್ ಈಸ್ ಗ್ರೇಟ್ ಅನ್ಬೇಕು ಅಷ್ಟೇ. ಹೇಳ್ತಾ ಇಲ್ವಾ? ದೇವ್ರು ಎಲ್ಲಿದ್ದಾನೆ ಅಂತ ಯಾರಿಗೂ ಕಾಣಿಸಲ್ಲ. ಕಾಣಿಸ್ಬೇಕು ಅಂದರೆ ಎಷ್ಟೋ ತಪಸ್ಸುಗಳು ಮಾಡಬೇಕು. ಅದಕ್ಕೆ ಹೇಳೋದು, ಒಂದನ್ನ ಕೊಟ್ಟು ಒಂದನ್ನ ತೊಗೊಬೇಕೇ ಹೊರ್ತು ಒಂದನ್ನ ತೊಗೊಂಡು ಇನ್ನೊಂದನ್ನ ಕಿತ್ಕೊಬಾರ್ದು. ಏನು ಹೇಳಿದ್ರೆ, ಒಂದನ್ನ ಕೊಟ್ಟು ಇನ್ನೊಂದನ್ನ ತೊಗೊಬೇಕು, ಒಂದನ್ನ ತೊಗೊಂಡು ಇನ್ನೊಂದನ್ನ ಕಿತ್ಕೊಬಾರ್ದು ನಾವು. ಆಯಿತಾ? ಕೊಡಬೇಕು, ಆಮೇಲೆ ಕಿತ್ಕೊಬಾರ್ದು. ನಮಗೆ ಬಂದಿದೆಯಾ, ನಮ್ಮ ಪಾಲಿಗೆ ಬಂದು ಪಂಚಾಮೃತ ಅಷ್ಟೇ. ಇನ್ನೊಬ್ರಿಗೆ ಅದರಲ್ಲಿ ಇನ್ನೊಬ್ರಿಗೆ ಕೊಡಬೇಕೇ ಹೊರ್ತು ಇನ್ನೊಬ್ರ ಹತ್ರದಿಂದ ಕಿತ್ಕೊಬಾರ್ದು. ಓಂ ನಮಃ ಶಿವಾಯ. ಸರ್ವೇ ಜನ ಸುಖಿನೋ ಭವಂತು.